ಇದೇ ಮೊದಲ ಬಾರಿಗೆ ಭಾರತದಂತಹ ಗ್ಲೋಬಲ್ ಸೌತ್ ದೇಶವೊಂದು ಎಐ ಬಗ್ಗೆ ಮಹತ್ವದ ಶೃಂಗಸಭೆ ನಡೆಸುತ್ತಿದೆ. ಈ ಹಿನ್ನೆಲೆ ಇಡೀ ಪ್ರಪಂಚದ ಚಿತ್ತ ಭಾರತದತ್ತ ನೆಟ್ಟಿದೆ. ಮುಂದಿನ ವಾರ ಅಂದ್ರೆ ಫೆಬ್ರವರಿ 16ರಿಂದ 20ರವರೆಗೆ ಭಾರತದಲ್ಲಿ ನಡೆಯಲಿರುವ ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮ್ಮಿಟ್ 2026 ಒಂದು ಮಹತ್ವದ ರಾಷ್ಟ್ರೀಯ ಕಾರ್ಯಕ್ರಮವಾಗಿದ್ದು, ಇದು ಗ್ಲೋಬಲ್ ಸೌತ್ನಲ್ಲಿ ನಡೆಯುತ್ತಿರುವ ಮೊದಲ ಎಐ ಸಮ್ಮಿಟ್ ಆಗಿದೆ. ಎಐ ಬಗ್ಗೆ ಜವಾಬ್ದಾರಿಯುತ ಮತ್ತು ಪರಿಣಾಮಕಾರಿ ಚರ್ಚೆಗಳಿಗೆ ಪ್ರಪಂಚದಾದ್ಯಂತ ನಾಯಕರು, ಸಚಿವರು, ಸಿಇಒಗಳು ಒಂದೇ ಸೂರಿನಡಿ ಸೇರಲಿದ್ದಾರೆ. ಈ ಎಐ ಸಮ್ಮಿಟ್ಗೆ 100ಕ್ಕೂ ಹೆಚ್ಚು ದೇಶಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಅದರಲ್ಲಿ 15ರಿಂದ 20 ಹೆಡ್ಸ್ ಆಫ್ ಗವರ್ನಮೆಂಟ್ಗಳು, 50ಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಸಚಿವರು ಮತ್ತು 40ಕ್ಕೂ ಹೆಚ್ಚು ಗ್ಲೋಬಲ್ ಸಿಇಒಗಳು ಭಾಗವಹಿಸಲಿದ್ದಾರೆ. ಗೂಗಲ್ನ ಸುಂದರ್ ಪಿಚೈ, ಓಪನ್ ಎಐ ಸ್ಯಾಮ್ ಆಲ್ಟ್ಮನ್, ಎನ್ವಿಡಿಯಾದ ಜೆನ್ಸನ್ ಹುವಾಂಗ ಸೇರಿದಂತೆ ಹಲವು ಜಾಗತಿಕ ನಾಯಕರು ಬರ್ತಿದ್ದಾರೆ. ಈ ಬೃಹತ್ ಶೃಂಗಸಭೆಯಲ್ಲಿ ಭಾಗವಹಿಸುತ್ತಿರುವ ದೇಶಗಳ ಪಟ್ಟಿಯನ್ನ ನೋಡೋದಾದ್ರೆ ಆಸ್ಟ್ರೇಲಿಯಾ, ಆಸ್ಟ್ರಿಯಾ, ಫ್ರಾನ್ಸ್, ಜರ್ಮನಿ, ಬ್ರೆಜಿಲ್, ಕೆನಡಾ, ಚೀನಾ, ಬೆಲ್ಜಿಯಂ, ಭೂತಾನ್, ಸ್ಪೇನ್, ಶ್ರೀಲಂಕಾ, ಸ್ವೀಡನ್, ಸ್ವಿಟ್ಜರ್ಲ್ಯಾಂಡ್, ಯುಎಇ, ಯುಕೆ ಮತ್ತು ಯುಎಸ್ ಸೇರಿದಂತೆ ಹಲವು ದೇಶಗಳು ಭಾಗವಹಿಸಲಿವೆ. ಈ ಸಮ್ಮಿಟ್ ನವದೆಹಲಿಯ ಭಾರತ್ ಮಂಟಪದಲ್ಲಿ ನಡೆಯಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಮುಖ್ಯ ಭಾಷಣ ಮಾಡಲಿದ್ದಾರೆ. ಎಐ ಅನ್ನು ಜನರಿಗಾಗಿ, ಪರಿಸರಕ್ಕಾಗಿ ಮತ್ತು ಪ್ರಗತಿಗಾಗಿ ಹೇಗೆ ಬಳಸಬಹುದು ಎಂಬುದರ ಬಗ್ಗೆ ದೊಡ್ಡ ಚರ್ಚೆ ನಡೆಯಲಿದೆ. ಭಾರತದ ಎಐ ಮಿಷನ್ ನಡಿ ಇದೊಂದು ಮಹತ್ವದ ಹೆಜ್ಜೆಯಾಗಿ ದಾಖಲಾಗಿದೆ.